ನಾಳೆ ಸಂಜೆಯಿಂದ ಮೈಸೂರು ರಸ್ತೆಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ 40 ದಿನ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫ್ಲೈಓವರ್ ಕೆಳಗೆ ಎಲ್ಲ ವಾಹನಗಳ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಲಾಗುತ್ತೆ. ಈಗಾಗಲೇ ಟ್ರಾಫಿಕ್ ಪೊಲೀಸರ ಬಳಿ ಚರ್ಚೆಯನ್ನು ನಡೆಸಲಾಗಿದೆ. ಬೆಳಗ್ಗೆ ಮೈಸೂರು ರಸ್ತೆಯಿಂದ ಟೌನ್ ಹಾಲ್ ಕಡೆಗೆ ಒನ್ ವೇ ಸಂಚಾರವನ್ನ ಮಾಡಲಾಗುತ್ತೆ. ಸಂಜೆ ಟೌನ್ ಹಾಲ್ನಿಂದ ಮೈಸೂರು ರಸ್ತೆ ಕಡೆಗೆ ಒನ್ ವೇ ಸಂಚಾರವನ್ನ ಮಾಡಲಾಗುತ್ತೆ. ಬೆಳಗ್ಗೆ ಸಂಜೆ ಫ್ಲೈಓವರ್ನಲ್ಲಿ ಏಕಮುಖ ಸಂಚಾರಕ್ಕೆ ಅನುವನ್ನ ಮಾಡ್ತಾ ಇದ್ದಾರೆ. ರಿಚ್ಮಂಡ್ ಸರ್ಕಲ್ ಮಾದರಿಯಂತೆ ಮರುಡಾಂಬರೀಕರಣವನ್ನ ಮಾಡೋಕೆ ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿ. ನಾಳೆ ಸಂಜೆಯಿಂದ ಮೈಸೂರು ರೋಡ್ ಫ್ಲೈಓವರ್ ಅನ್ನು ಬಂದ್ ಮಾಡೋಕೆ ಮುಂದಾಗಿದ್ದಾರೆ. ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ 40 ದಿನಗಳ ಕಾಲ ಫ್ಲೈಓವರ್ ಅನ್ನು ಬಂದ್ ಮಾಡೋಕೆ ಈಗ ಮುಂದಾಗಿರುವಂಥದ್ದು. ಮೈಸೂರು ರೋಡ್ ಫ್ಲೈಓವರ್ ಅನ್ನು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫ್ಲೈಓವರ್ ಕೆಳಗೆ ಎಲ್ಲ ವಾಹನಗಳ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಲಾಗುತ್ತೆ. ಬೆಳಗ್ಗೆ ಈ ಕಡೆಯಿಂದ ಆ ಕಡೆ ಒನ್ ವೇ, ಬೆಂಗಳೂರು ಕಡೆಯಿಂದ ಮೈಸೂರು ರೋಡ್ ಕಡೆಗೆ ಒನ್ ವೇ, ಟೌನ್ ಹಾಲ್ ಕಡೆಯಿಂದ, ಸಂಜೆ ಮೈಸೂರು ರಸ್ತೆ ಕಡೆಯಿಂದ ಟೌನ್ ಹಾಲ್ ಕಡೆಗೆ ಒನ್ ವೇ, ಈ ರೀತಿ ಮಾಡಿ ಸಂಚಾರ ನಿಯಂತ್ರಣಕ್ಕೆ ಅಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇವಾಗಲೇ ಜಾಮ್ ಆಗುತ್ತೆ. ಮುಂದೆ ಇನ್ನಷ್ಟು 40 ದಿನ ಹೇಳೋದೇ ಬೇಡ. ಹೀಗಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸರೊಂದಿಗೂ ಕೂಡ ಚರ್ಚೆ ನಡೆಸಿದ್ದಾರೆ. ಏನೆಲ್ಲ ಮಾಡ್ಬೋದು, ಎಲ್ಲೆಲ್ಲಿ ಡೈವರ್ಟ್ ಮಾಡ್ಬೋದು ಅಂತೆಲ್ಲ ಈ ರೀತಿ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಈಗ ದುರಸ್ತಿ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಒಂದ್ಸತಿ ಕೆಲಸ ಶುರು ಮಾಡಾದ್ಮೇಲೆ ಸುಮಾರು ನಾವು 40 ದಿನಗಳ ಕಾಲ ಇದಕ್ಕೆ ಫುಲ್ ಎಂಟೈರ್ ಬೋತ್ ವೇಸ್ ಎರಡು ಕಡೆಗಳನ್ನು ಮಾಡೋದಕ್ಕೆ 40 ದಿನಗಳ ಕಾಲ ಸಮಯಾವಕಾಶವನ್ನು ನಾವು ಟ್ರಾಫಿಕ್ ಪೊಲೀಸಿಂದ ಕೇಳಿದ್ದೇವೆ. ಇದರಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಮಾತನಾಡಿ ಟೌನ್ ಹಾಲ್ ಕಡೆಯಿಂದ ಮೈಸೂರು ಕಡೆ ಹೋಗುವಂಥ ಏನು ಲೇನ್ ಇದೆ ಅದನ್ನು ನಾವು ಈಗ ಫಸ್ಟ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಕ್ಲೋಸ್ ಮಾಡಿದ ನಂತರ ಆ ಒಂದು ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂಥ ಟ್ರಾಫಿಕ್ ಎಲ್ಲ ಫ್ಲೈಓವರ್ ಕೆಳಗಡೆ ಹೋಗಬೇಕಾಗತ್ತೆ. ಮತ್ತು ಇದು ಮೈಸೂರು ಕಡೆಯಿಂದ ಬರುವಂಥ ಫ್ಲೈಓವರ್ ಟುವರ್ಡ್ಸ್ ಟೌನ್ ಹಾಲು ಅದು ಇದು ಬರುತ್ತೆ. ಅದನ್ನು ನಾವು ಸಾಯಂಕಾಲ ಆದಮೇಲೆ ಅದನ್ನು ಮತ್ತೆ ರಿವರ್ಸ್ ಮಾಡ್ತೇವೆ. ಅಂದರೆ ಈಗ ಏನು ಒಂದು ಲೇನ್ ಓಪನ್ ಇರುತ್ತೆ, ಬೆಳಗಿನ ಹೊತ್ತು ಇದು ಮೈಸೂರು ಕಡೆಯಿಂದ ಬರುತ್ತೆ ಟ್ರಾಫಿಕ್ಕು, ಸಾಯಂಕಾಲ ಆದರೆ ಈ ಕಡೆಯಿಂದ ಟ್ರಾಫಿಕ್ ಹೋಗೋ ಥರ ಒಂದು ಇದರಲ್ಲಿ ಮಾಡ್ತೇವೆ. ಇನ್ನೊಂದು ದುರಸ್ತಿ ಕೆಲಸ ನಡೀತಾ ಇರುತ್ತೆ. ಇದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರ ಒಂದು ಪ್ರತಿಕ್ರಿಯೆ. ರಿಪೇರಿ ಕೆಲಸ ಶುರು ಮಾಡ್ತಾ ಇದ್ದೀವಿ, ರಿಚ್ಮಂಡ್ ಸರ್ಕಲ್ ಮಾದರಿಯಲ್ಲಿ ರಿಪೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಹೀಗಾಗಿ ಬಂದ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಈಗ ಹೇಳಿದ್ದಾರೆ. ಹೀಗಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಟ್ರಾಫಿಕ್ ಕಂಜೆಷನ್ ಅಲ್ಲಿ ರಿಲೀಫ್ ಮಾಡೋಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಟ್ರಾಫಿಕ್ ಪೊಲೀಸರೊಂದಿಗೆ ನಾವು ಮಾತನಾಡಿದ್ದೀವಿ ಅನ್ನುವಂಥ ಮಾತನ್ನು ಇಲ್ಲಿ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಈಗ ನೋಡ್ಬೇಕು, 40 ದಿನ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ರೀತಿ ನಿಭಾಯಿಸ್ತಾರೆ ಟ್ರಾಫಿಕ್ ಪೊಲೀಸರು ಅಲ್ಲಿನ ಪರಿಸ್ಥಿತಿಯನ್ನು ಅನ್ನುವಂಥದ್ದು ಕೂಡ ಈಗ ನೋಡಬೇಕಾಗುತ್ತೆ, ಗಮನಿಸಿ ನೋಡಬೇಕಾಗತ್ತೆ. ರಸ್ತೆ ಕಾಮಗಾರಿ ಶುರುವಾದ ಮೇಲೆ, ಫ್ಲೈಓವರ್ ಬಂದಾದ ಮೇಲೆ ಸಂಜೆ ಟೌನ್ ಹಾಲ್ನಿಂದ ಮೈಸೂರು ಕಡೆಗೆ ಒನ್ ವೇ ಮಾಡ್ತಾರೆ. ಬೆಳಗ್ಗೆ ಟೌನ್ ಹಾಲ್ ಕಡೆಯಿಂದ ಮೈಸೂರು ರೋಡ್ ಕಡೆಗೆ ಒನ್ ವೇ ಮಾಡ್ತಾರೆ. ಸಂಜೆ ಆ ಕಡೆಯಿಂದ ಈ ಕಡೆಗೆ ಒನ್ ವೇ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ರಿಚ್ಮಂಡ್ ಸರ್ಕಲ್ ಏನು ಅಲ್ಲಿ ಕಾಮಗಾರಿ ಮಾಡಿದ್ರು, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕಾಮಗಾರಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿ.